ಬೇವು ಬೆಲ್ಲ ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿರಬೇಕು ತಗೊಬೇಕು ಅದನ್ನು ಅಂದಾಗ ಸರಿ ಸಮ. ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ಒಂದು ಸೆಷನ್ನಲ್ಲಿ ಬೇವು ಬೆಲ್ಲ ಅಂತ ಮುಂಚೆನೇ ಹೇಳಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಸವಿ ಚೈತ್ರ 10ನೇ ತರಗತಿ ದ್ವಿತೀಯ ಭಾಷೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯ ಸವಿ ಚೈತ್ರ. ಸವಿಯಾದ ಪ್ಲಸ್ ಚೈತ್ರ, ಸವಿ ಚೈತ್ರ ಕರ್ಮಧಾರೆ ಸಮಾಸ. ಬಸವರಾಜ್ ಸಾದರ ಬರೆದಿರ್ತಕ್ಕಂಥದ್ದು. ಈ ಪದ್ಯದ 2 ಭಾಗ 2 ಪ್ಯಾರಾ ಮಾತ್ರ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಹಿಂದಿನ ಸೆಷನ್ನಲ್ಲಿ ಕವಿ ಪರಿಚಯ, ಪದಗಳ ಅರ್ಥ ಮತ್ತು ಪದ್ಯ ಪ್ರವೇಶ, ಪಾಠ ಪ್ರವೇಶ, ಪದ್ಯ ಪ್ರವೇಶ, ಅದರ ಹಿನ್ನೆಲೆ, ಪದ್ಯವನ್ನು ತಿಳ್ಕೊಳಕ್ಕೆ ಮುಂಚೆ ಅದರ ಹಿನ್ನೆಲೆಯನ್ನು ತಿಳ್ಕೊಬೇಕು ನಾವು. ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ನಾನು. ಮತ್ತು ಈಗ ಸಣ್ಣ ಸೆಷನ್ನಲ್ಲಿ 2 ಭಾಗವನ್ನು ಪ್ಯಾರವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಭೂಮಿ ತಾಯಿ ಹಲವಾರು ಬಣ್ಣಗಳಿಂದ ಅಲಂಕಾರಗೊಂಡಿದ್ದಾಳೆ. ಇದು ಸವಿಚೈತ್ರದ ಮಾತ್ರ ಸಾಧ್ಯ. ಸವಿಚೈತ್ರದಲ್ಲಿ ಮಾತ್ರ ಸಾಧ್ಯ ಇದು. ಸವಿಚೈತ್ರ ಯಾವಾಗ ಬರುತ್ತೆ? ಯುಗಾದಿ ಸಮಯದಲ್ಲಿ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬರ್ತಕ್ಕಂಥದ್ದೇ ಸವಿಚೈತ್ರ. ಬನ್ನಿ ಇದರ ಒಂದು ಪದ್ಯದ 2 ಭಾಗವನ್ನು ನೋಡ್ತಾ ಹೋಗೋಣ. ಪದ್ಯದ ಹೆಸರು ಸವಿಯಾದ ಪ್ಲಸ್ ಚೈತ್ರ, ಸವಿಚೈತ್ರ. ಇದು ಕರ್ಮಧಾರೆ ಸಮಾಸ. ಯಾಕಂದರೆ ಅದು ನೋಡಿ, ಅದು ಆ ಸವಿ ಅಂತ ಇದೆಯಲ್ಲ, ಅದು ಕ್ವಾಲಿಟಿಯನ್ನು ಹೇಳುತ್ತೆ ಮಕ್ಕಳೇ, ಗುಣವನ್ನು ಹೇಳುತ್ತೆ. ಹಾಗಾಗಿ ಪದ್ಯದಲ್ಲೇ ಕರ್ಮಧಾರೆ ಸಮಾಸ ಇದೆ. ಮುಂದೆ ಹೋಗೋಣ ಬನ್ನಿ. ಮೊದಲನೇ ಪ್ಯಾರದಲ್ಲಿ ಏನಿದೆ ಅಂತ ನೋಡೇ ಬಿಡೋಣ. ಮೊದಲನೇ ಸಾಲು ನೋಡೋಣ ಫಸ್ಟು. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು. ಏನು ಈ ಸಾಲಿನ ಅರ್ಥ? ಹಿಂದೂಗಳ ಹೊಸ ವರ್ಷದ ದಿನ ಪ್ರಾರಂಭವಾಯಿತು. ಎಲ್ಲ ಕಡೆ ಸಂತೋಷ ಮನೆ ಮಾಡಿತು, ಸಂಭ್ರಮ ನೆಲೆಸಿತು. ಹಿಂದೂಗಳ ಒಂದು ಸಂಭ್ರಮದ ಹಬ್ಬ ಯುಗಾದಿ ದಿವಸ. ಆ ದಿವಸವೇ ಪ್ರಕೃತಿ, ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲ ಒಂದು ವಲಯದಲ್ಲೂ ಕೂಡ ಅದ್ಭುತವಾದ ಒಂದು ಸಂಭ್ರಮ, ಸಂತೋಷ ಮನೆ ಮಾಡುತ್ತೆ. ಇದು ಹೆಮ್ಮೆ ನಮ್ಮದು. ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿತೆಂತು. ಇಡೀ ಪ್ರಪಂಚ ಸವಿಚೈತ್ರವನ್ನು ಬಿಟ್ಟು ಯೋಚನೆ ಮಾಡಿದ್ರೆ ಕಳೆ ಗುಂದಿರುತ್ತೆ, ಮಬ್ಬಾಗಿರುತ್ತೆ, ಮತ್ತು ಈ ಕಳೆ ರಹಿತವಾಗಿರುತ್ತೆ. ಆದರೆ ಈ ಒಂದು ಸವಿಚೈತ್ರದ ಸಮಯದಲ್ಲಿ ಇಡೀ ಪ್ರಪಂಚ ಒಂದು ಹೊಸ ಚೈತನ್ಯಕ್ಕೆ ಹೋಗಿರುತ್ತೆ. ಹೊಸ ಕೊಳೆ ಹೋಗಿರುತ್ತೆ, ಕಳೆ ಬಂದಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಲೈನ್. 3ನೇ, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ. ನೋಡಿ, ಒಬ್ಬ ಕಲೆಗಾರ, ಒಬ್ಬ ಆರ್ಟ್ ವ್ಯಕ್ತಿ ಒಂದು ಚಿತ್ರವನ್ನು ಬಿಡಿಸಿದ್ರೆ ಅದಕ್ಕೆ ಬಣ್ಣವನ್ನು ತುಂಬ್ತಾನಲ್ವ. ಪರ್ಪಲ್ಲು, ರೆಡ್ಡು, ಗ್ರೀನು, ಯೆಲ್ಲೋ, ಪಿಂಕು, ಬ್ಲ್ಯಾಕು, ಇಷ್ಟು ಬಣ್ಣಗಳನ್ನು ತುಂಬಿಸಿ ಒಂದು ಅದ್ಭುತವಾದ ಕಲಾಕೃತಿಯನ್ನು ರಚನೆ ಮಾಡ್ತಾನೆ. ಅದೇ ರೀತಿ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ, ಅಷ್ಟು ಬಣ್ಣ ತುಂಬಿರುತ್ತಲ್ಲ. ಅದೇ ಥರ ನೆಲದಮ್ಮ, ನಮ್ಮ ಭೂಮಿ ತಾಯಿ, ನೆಲದಮ್ಮ ನವವಧುವೆ ಆದಳಿಂತು. ಮದುವೆ, ನಮ್ಮ ಭೂಮಿ ತಾಯಿ ವರ್ಷದಲ್ಲಿ ಒಮ್ಮೆ ಮದುವೆ ಹೆಣ್ಣಿನ ರೀತಿ ಸಿಂಗಾರಗೊಳ್ತಾಳೆ. ನಿಮ್ಗೆ ಗೊತ್ತಿದೆ, ಮದುವೆಯ ಸಂಭ್ರಮದಲ್ಲಿ ಹೆಣ್ಣು ಅಲಂಕಾರ ಪ್ರಿಯಳು. ಎಷ್ಟು ಗ್ರ್ಯಾಂಡಾಗಿ ಸಿದ್ಧಳಾಗಿರ್ತಾಳೆ ಅಂದರೆ, ಅವಳು ತನ್ನ ಮೈ ಮೇಲೆ 10 ಬಣ್ಣಗಳಿಂದ ಅಲಂಕಾರಗೊಂಡಿರ್ತಾಳೆ. ಅವಳಿಗೇನು ಕಮ್ಮಿ ಇಲ್ಲದಂತೆ ನಮ್ಮ ಭೂಮಿ ತಾಯಿ ಎಲೆಗಳು, ಹೂಗಳು, ಮೇಯ್ನು ಹೂಗಳು, ಫ್ಲವರ್ಸು, ಹಲವಾರು ಬಣ್ಣದ ಹೂಗಳು ಅರಳಿರುತ್ತಲ್ಲ. ಅದು ಹೇಗೆ ಕಾಣಿಸುತ್ತೆ ಅಂದರೆ, ಕಲ್ಯಾಣ ಮಂಟಪದಲ್ಲಿ ಮದುವೆ ಹೆಣ್ಣು ಹೇಗೆ ಸಿದ್ಧಳಾಗಿರ್ತಾಳೋ, ನಮ್ಮ ಭೂಮಿ ತಾಯಿ ಕೂಡ ವರ್ಷಕ್ಕೆ ಒಂದ್ಸಲಿ ಸಿದ್ಧಳಾಗ್ತಾಳೆ. ಮದುವೆ ಹೆಣ್ಣು ಜೀವನದಲ್ಲಿ ಒಂದ್ಸಲಿ ಮದುವೆ ದಿವಸ ರೆಡಿ ಆದರೆ, ನಮ್ಮ ಭೂಮಿ ತಾಯಿ ವರ್ಷದಲ್ಲಿ ಪ್ರತಿ ವರ್ಷವೂ ಸಿದ್ಧಳಾಗ್ತಾಳೆ, ರೆಡಿ ಆಗ್ತಾಳೆ, ಅಲಂಕಾರಗೊಳ್ತಾಳೆ ಅಂತ ಬಹಳ ಅದ್ಭುತವಾಗಿ ಈ ಸಾಲನ್ನು ಹೇಳಿದ್ದಾರೆ. ಇದು ಮೊದಲನೇ ಪ್ಯಾರದ ಅರ್ಥ. ಚಿತ್ರಗಳನ್ನು ನೋಡೋಣ. ಎಸ್, ಭೂಮಿ ತಾಯಿ ನೋಡಿ, ಅಲ್ಲಿ ನೋಡಿ ಯಾವ ರೀತಿ ಅಲಂಕಾರಗೊಂಡಿದ್ದಾಳೆ ಅನ್ನೋದನ್ನು. ಎಸ್, ತಿರುಗಿ ನಿಂತ್ಕೊಳ್ಳುತ್ತೆ. ಹೀಗೆ ಹಲವಾರು ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ, ಈ ರೀತಿ ಬಣ್ಣಗಳನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಒಂದು ಸಂಭ್ರಮದಿಂದ ಭೂಮಿ ಈ ರೀತಿ ನೋಡಿ, ಅಲ್ಲಿ ಮದುವೆ ಹೆಣ್ಣು ಯಾವ ರೀತಿ ಸಿಂಗಾರಗೊಂಡಿದ್ದಾಳೆ. ಆ ಮೈ ಮೇಲೆ ಇರ್ತಕ್ಕಂಥ ಬಣ್ಣಗಳನ್ನು ನೋಡಿ. ಹೂವು ವೈಟ್ ಇದೆ, ಹಾಕಿರ್ತಕ್ಕಂಥ ಆಭರಣ ಯೆಲ್ಲೋ ಇದೆ, ಸ್ಯಾರಿ ಗ್ರೀನ್ ಇದೆ, ಪಿಂಕ್ ಬಾರ್ಡರ್ ಇದೆ,
ಕಣ್ಣಿಗೆ ಕಾಣಿಸ್ತಾ ಇದೆ 5-6 ಕಲರ್. ನಮ್ಮ ಭೂಮಿ ತಾಯಿ ಇದಕ್ಕಿಂತ ಗ್ರ್ಯಾಂಡಾಗಿ ಸಿದ್ಧಳಾಗಿರ್ತಾಳೆ, ಅಲಂಕಾರಗೊಂಡಿರ್ತಾಳೆ ಸವಿ ಚೈತ್ರದ ಸಮಯದಲ್ಲಿ. ಎಸ್, ನೆಕ್ಸ್ಟ್ ನ್ಯ ಲ ದ ಮ ಭೂಮಿ ತಾಯಿ. ಓಕೆ, ನೆಲದ ಪ್ಲಸ್ ಅಮ್ಮ, ನೆಲದಮ್ಮ, ತತ್ಪುರುಷ ಸಮಾಸ ಅಂತ ಹಾಕಿದ್ದೀನಿ. ಇದನ್ನು ಕೂಡ ನಾನು ಸಮಾಸದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ನೋಡಿ, ಹೀಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಈ ಭೂಮಿ ತಾಯಿ ಹ್ಯಾಪಿಯಾಗಿ ಹೇಗೆ ನಾನು ಸವಿಚೈತ್ರದಲ್ಲಿ ಅಂತ ಹೇಳ್ತಾ ಇದ್ದಾಳಲ್ಲ, ಇದಕ್ಕಿಂತ ಬೇಕಾ? ನಿಜವಾಗ್ಲೂ ಬಸವರಾಜ್ ಸಾದರ್ ಅವರಿಗೆ ನಾವು ತುಂಬ ಹೃದಯದ ಥ್ಯಾಂಕ್ಸ್ ಹೇಳಲೇಬೇಕಿಲ್ಲಿ. ಎರಡನೇ ಭಾಗ ನೋಡೋಣ. ಎಸ್, ಕರೆಕ್ಟ್. ಕೊರಡ ಕೋನರಿಸಿ ಮುಗುಳುನಗೆ ಮುತ್ತಿಟ್ಟು, ಕೊರಡ ಕೋನರಿಸಿ ಮುಗುಳುನಗೆ ಮುತ್ತಿಟ್ಟು ಅಂದರೆ ಸವಿಚೈತ್ರ ಸಮಯದಲ್ಲಿ ಒಣಗಿರುವ ಮರದ ತುಂಡು ಚಿಗುರುತ್ತೆ. ವಾಹ್, ICUಯಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಾಣ ಅಪಾಯದಿಂದ ಪಾರಾಗಿ ವಾರ್ಡ್ಗೆ ಶಿಫ್ಟ್ ಆಗ್ತಾನೆ. ಅಂದರೆ ಸತ್ತಿರ್ತಕ್ಕಂಥ ಪ್ರಕೃತಿ, ಒಣ ಮರದ ತುಂಡು, ಒಣ ಮರದ ಗಿಡಗಳು ಈ ಒಂದು ಸಮಯದಲ್ಲಿ ಚಿಗುರೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ನಾನು ICU ವ್ಯಕ್ತಿಯಿಂದ ವಾರ್ಡ್ ವ್ಯಕ್ತಿ ಅಂತ ಹೇಳಿದೆ, ನಿಮಗೆ ಮೆಡಿಕಲ್ ಆಗಿ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಮುತ್ತಿಟ್ಟು ಅಂತಂದರೆ ಅರಳುತ್ತೆ, ಚಿಗುರುತ್ತೆ ಒಣ ಮರ ಎಲ್ಲ. ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಅಥವಾ ಮೂರ್ಛೆ ಬಂದಿರೋ ವ್ಯಕ್ತಿಗೆ ನಾವು ನೀರು ಹೊಡೆದಾಗ ಅವನು ಹೇಗೆ ಎದ್ದು ಅಬ್ಬಾ ನಾನು ಎದ್ದೆ, ನಿಮ್ಮಿಂದ ನನ್ನ ಪ್ರಾಣ ಉಳಿತು ಅಂತನೋ, ಪ್ರಕೃತಿ, ಮಲಗಿರ್ತಕ್ಕಂಥ ಪ್ರಕೃತಿ ಎದ್ದು ಸಂಭ್ರಮಿಸುತ್ತೆ, ಚೈತನ್ಯದಿಂದ ತನ್ನ ಕೆಲಸಗಳಿಗೆ ಮುನ್ನಡೆ ಬರೆಯುತ್ತೆ. ಇದು ಬರಡು ಜೀವ ಅಂದರೆ ಒಂಥರ ಸತ್ತಿರ್ತಕ್ಕಂಥ ಪರಿಸ್ಥಿತಿ. ಕುಕಿಲ ಕೋಗಿಲೆ ಕಂಠ, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಅಂದರೆ ಕೋಗಿಲೆಯ ಧ್ವನಿ ಆ ಮಾವಿನ ಎಲೆಯ ಸ್ವಾದವನ್ನು ಸವಿದು ತನ್ನ ಧ್ವನಿಯನ್ನು ಬಹಳ ಎತ್ತರದಲ್ಲಿ ಕೂಗುತ್ತೆ. ಹೇಗೆ? ಕೂ ಕೂ, ಈ ರೀತಿ ಬಹಳ ಎತ್ತರದ ಸ್ಥಾಯಿಯಲ್ಲಿ ಕೂಗುತ್ತೆ. ಒನ್ ಅಂಡ್ ಓನ್ಲಿ ಸವಿಚೈತ್ರ ಸಮಯದಲ್ಲಿ ಮಾತ್ರ. ಬೇರೆ ಸಮಯದಲ್ಲಿ ನೋಡಿ ಅದರ ವಾಯ್ಸು ಕೋ ಕೋ ಈ ರೀತಿ ಇರುತ್ತೆ. ಧ್ವನಿಯಲ್ಲಿ ಚೈತನ್ಯ ಆಕ್ಟಿವ್ ಇರೋದಿಲ್ಲ. ಸವಿಚೈತ್ರದ ಸಮಯ ಪ್ರಕೃತಿ, ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರಿಗೂ ಸಂಭ್ರಮ ತರ್ತಕ್ಕಂತಹ ಒಂದು ಸಮಯವಾಗಿರುತ್ತೆ. ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಚಿಲಿಪಿಲಿ ಅದು ಅನುಕರಣವೇ, ಹಕ್ಕಿಗಳ ಸೌಂಡ್. ಈ ಸಂಭ್ರಮ ಇದೆಯಲ್ಲ, ಹಕ್ಕಿ ಗೂಡಿನಲ್ಲೆಲ್ಲ ಇರ್ತಕ್ಕಂಥ ಮರಿಗಳ ಸಂಭ್ರಮ, ಪ್ರಾಣಿ ಪಕ್ಷಿಯ ಸಂಭ್ರಮಕ್ಕೆ ಅದನ್ನು ಕೇಳ್ತಾರೆ ಸಾಕು ನಮಗೆ ಮತ್ತು ಅಂದರೆ ಮಾದಕತೆ, ಅಂದರೆ ನಾವು ಅದಕ್ಕೆ ಸೋತಿರ್ತೀವಿ ಆ ಧ್ವನಿಗೆ. ಆ ಧ್ವನಿ ನಮ್ಮ ಹೃದಯಕ್ಕೆ ಮುಟ್ಟಿರುತ್ತೆ. ಇದು ಸವಿಚೈತ್ರದ ಒಂದು ಸ್ಪೆಷಾಲಿಟಿ ಪ್ರಕೃತಿಯಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, 2 ಪ್ಯಾರವನ್ನು ನಾನು ಮುಗಿಸ್ತಾ ಇದ್ದೀನಿ. ಚಿತ್ರ ನೋಡೋಣ ಇದಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಕೊರಡು ಒಣಗಿರುವ ಮರದ ತುಂಡು, ಕೋನರಿಸಿ ಚಿಗುರೋದು, ಚೈತನ್ಯ ಚಟುವಟಿಕೆ, ಕುಕಿಲ ಕೋಗಿಲೆ ತತ್ಸಮ ತದ್ಭವ, ಕೂ, ಮತ್ತು ಮಾದಕತೆ ಫುಲ್ಲು ನಮಗೆ ಹೃದಯ ತುಂಬಿ ಬರೋದು ಅದನ್ನು ಕೇಳಿ. ನೋಡಿ, ಒಣ ಮರದ ತುಂಡು ಒಣಗಿರುವ ಮರಕ್ಕೆ ನೆಲೆನೇ ಇಲ್ಲ ಅಂತದ್ರಲ್ಲ, ಹೀಗಾಗುತ್ತೆ. ಹೀಗೆ ಹಸಿರಿನಿಂದ ಚಿಗುರುತ್ತೆ. ಕೋಗಿಲೆ ಮಾವಿನ ಎಲೆ ಸ್ವಾದ ತಗೊಂಡು ಕೂ ಕೂ. ನೋಡಿದ್ರ ಈ ಸಂಭ್ರಮ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಈ ಸಲ ಯುಗಾದಿಯನ್ನು ನೀವು ಭಾಳ ಸಂಭ್ರಮದಿಂದ ಆಚರಿಸ್ತೀರ ಅಂತ ತಿಳಿತಾ 2 ಪ್ಯಾರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಲೆಂತಿ ವಿಡಿಯೋ ಆಗೋದ್ರಿಂದ ನಾನು ನಾಳಿನ ಒಂದು ಸೆಷನ್ನಲ್ಲಿ 2 ಪ್ಯಾರವನ್ನು ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಬೇವು ಬೆಲ್ಲ ಕೊಟ್ಟಿದ್ದೀನಿ. 2 ಸರಿ ಸಮನಾಗಿ ತೊಗೊತಾರೆ. ಯಾವುದು ಜಾಸ್ತಿ, ಯಾವುದು ಕಮ್ಮಿ, ಕಷ್ಟ ಸುಖ ಎರಡೂ ಇರಬೇಕು ನಮ್ಮ ಜೀವನದಲ್ಲಿ. ಹಾಗಾಗಿ ಮಾತ್ರ ಮನುಷ್ಯ ಯಶಸ್ಸಾಗ್ತಾನೆ ಅಂತೇಳಿ. ಥ್ಯಾಂಕ್ ಯು ನನ್ನ ಜೊತೆ ಇಷ್ಟೊತ್ತಿದ್ದಕ್ಕೆ.